ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬಂದು ಟೈಲರಿಂಗ್ ಕ್ಲಾಸ್ 45ನೇ ವಿಡಿಯೋ. ನಾನು ಒಂದು 4-5 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಯಾಕಂದ್ರೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ರಿಂದ ವಿಡಿಯೋ ಅಪ್ಲೋಡ್ ಏನು ಮಾಡಿದ್ದಿಲ್ಲ. ಇವತ್ತು ಮತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಟೈಲರಿಂಗ್ ಕ್ಲಾಸ್ 45ನೇ ವಿಡಿಯೋ. ಆಲ್ರೆಡಿ 44 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಏನೇನು ಕಟಿಂಗ್ ಇಂದಾಗ್ಲಿ, ಮೆಜರ್ಮೆಂಟ್ ಆಗಲಿ, ಟೈಲರಿಂಗ್ ಕೆಲಸಕ್ಕೆ ಏನೇನ್ ಬೇಕು, ಯಾವ ತರ ನಾವು ಮೆಜರ್ಮೆಂಟ್ ಮಾಡಬೇಕು, ಪ್ರತಿಯೊಂದನ್ನು ಅದರಲ್ಲಿ ಹೇಳ್ಕೊಡ್ತಾ ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಕಟೋರಿ ಬ್ಲೌಸ್, ಸಿಂಗಲ್ ಕಟೋರಿ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಮಿಸ್ ಮಾಡ್ದೇನೆ, ಪಾಸ್ ಮಾಡ್ದೇನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಹಂಗೆ ಯಾರಾದ್ರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ವಿಡಿಯೋದು ನೋಟಿಫಿಕೇಶನ್ ನಿಮ್ ಫೋನಿಗೆ ಬರುತ್ತೆ. ಅವಾಗ ನಿಮಗೆ ಕಲೀಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಮತ್ತೆ ನೀವು ಇವತ್ತಿನ ವಿಡಿಯೋ ನೀವು ಮತ್ತೆ ಸರ್ಚ್ ಮಾಡ್ಕೊಂತ ಕುಂದಿರ್ಬೇಕನ್ನೋ ಅವಶ್ಯಕತೆ ಬರಂಗಿಲ್ಲ. ಜಸ್ಟ್ ನೀವು ಚಾನೆಲ್ ಓಪನ್ ಮಾಡ್ಕೊಂಡ್ರೆ ಸಾಕು, ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಸಾಕು, ವಿಡಿಯೋ ಆನ್ ಆಗುತ್ತೆ. ನೀವು ಅವತ್ತಿನ ವಿಡಿಯೋ ಅವತ್ತೇ ನೋಡ್ಕೊಂಡು ಕಲೀಲಿಕ್ಕೆ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಾನು ಹೇಳ್ಕೊಡ್ತಾ ಇರೋಂತ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ವಿಡಿಯೋನ. ಮತ್ತೆ ಕಲಿಯೋರಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇವತ್ತು ಬಾಡಿ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಂಡು ಒಂದು ನಾರ್ಮಲ್ ಆಗಿರುವಂತ ಬ್ಲೌಸ್ ಅಂದ್ರೆ 4 ಟಕ್ಸ್ ಇರುವಂತ ಬ್ಲೌಸ್ ತಗೊಂಡು ನಾವು ಕ್ರಾಸ್ ಬೇಡ್ ಬ್ಲೌಸ್ ಕಟಿಂಗ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದು, ಲೈನಿಂಗ್ ಬಟ್ಟೆ ತಗೊಂಡಿದ್ದು ಬಂದು ನಾನು ಒಂದು 90 ಸೆಂಟಿಮೀಟರ್ ನಷ್ಟು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆಯಲ್ಲಿ ಏನಾದ್ರೂ ಫೋಲ್ಡಿಂಗ್ ಜಾಸ್ತಿ ಫೋಲ್ಡ್ ಆಗಿದ್ರೆ, ಈ ತರ ಮುದುಡಿ ಆಗಿದ್ರೆ ಇದೊಂದು ಸ್ವಲ್ಪ ಇಸ್ತ್ರಿ ಮಾಡ್ಕೋಬೇಕು. ಇಸ್ತ್ರಿ ಮಾಡ್ಕೊಂಡು ಆಮೇಲೆ ಕಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ಯಾವುದೇ ಬ್ಲೌಸ್ ಆದ್ರೂ ಬ್ಯಾಕ್ ಸೈಡ್ ಇನ್ ಪಾರ್ಟ್ ಸೇಮೇ ಇರುತ್ತೆ. ಬ್ಯಾಕ್ ಸೈಡ್ ಇಂದ ನಾರ್ಮಲ್ ಬ್ಲೌಸ್ ಯಾವ ತರ ಕಟ್ ಮಾಡ್ತೀವಿ ಅದೇ ತರನೇ ಇರುತ್ತೆ. ಮುಂದಿನ ಭಾಗಕ್ಕೆ ಬಂದಾಗ ಮಾತ್ರ ಕಟೋರಿ ಬ್ಲೌಸ್ ಏನ್ ಮಾಡ್ಬೇಕು, ನಾವು ಕಟೋರಿ ಬ್ಲೌಸ್ ಕಟಿಂಗ್ ಆ ತರ ಮಾಡ್ಬೇಕಾಗುತ್ತೆ. ಆ ತರ ಕಟಿಂಗ್ ಮಾಡ್ಬೇಕಾಗತ್ತೆ. ಹಂಗಾಗಿ ನಾನು ಫಸ್ಟ್ ಹಿಂದಿನ ಭಾಗದ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಿಂದಿನ ಭಾಗದ ಕಟ್ ಮಾಡಕ್ಕೋಸ್ಕರ ಫಸ್ಟ್ ಇಲ್ಲಿ ಸ್ವಲ್ಪ ಅಂಚಿ ಸೈಡ್ ಹೆಚ್ಚು ಕಡಿಮೆ ಬಟ್ಟೆ ಇರುತ್ತಲ್ಲ, ಆ ಹೆಚ್ಚು ಕಡಿಮೆ ಇರುವಂತ ಬಟ್ಟೆನ ಒಂದ್ ಸ್ವಲ್ಪ ಕಟ್ ಮಾಡಿ ತೆಕ್ಕೊಂಡ್ಬಿಡ್ತೀನಿ. ಈ ತರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತಲ್ಲ ಅಂಚಿ ಸೈಡ್ ಬಟ್ಟೆ. ಇದು ಲೈನಿಂಗ್ ಬಟ್ಟೆ ಯಾವ ತರ ಹಾಕಿದ್ದೇನೆ ಅಂದ್ರೆ, ಇದು ಓಪನ್ ಇದೆಯಲ್ಲ, ಓಪನ್ ಇರೋದು ನಾನು ಕಟ್ಟಿಂಗ್ ಮಾಡಕ್ ಕುಂತೀನಲ್ಲ, ನನ್ನ ಎದುರುಗಡೆ, ನನ್ನ ಮುಂದ್ಗಡೆ ಓಪನ್ ಇರೋದಿದೆ, ನನ್ನ ಸೈಡು ಕ್ಲೋಸ್ ಇರೋದಿದೆ. ಈ ತರ ಹಾಕೊಂಡಿದ್ದೀನಿ. ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾವು ಫಸ್ಟ್ ಹಿಂದಿನ ಭಾಗದ ಕಟ್ ಮಾಡೋ ಟೈಮ್ ನಲ್ಲಿ ಈ ತರ ಹಾಕೋಬೇಕು. ಅದಾದ್ಮೇಲೆ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ಬಂದು ಮಡಿಚಿ ಹೊಲಿಲಿಕ್ಕೆ, ಈ ತರ ಮಡಿಚಿ ಹೊಲಿಲಿಕ್ಕೆ. ಇದಾದ್ಮೇಲೆ ಹಿಂದಿನ ಭಾಗದ್ದು ಬ್ಲೌಸ್ ಇಂದ ಲೆಂತ್ ಎಷ್ಟಿದೆ ನೋಡ್ಕೊಂತೇನೆ. ಇದು ಅಳತಿ ಬ್ಲೌಸ್. ಈ ಅಳತಿ ಬ್ಲೌಸ್ ನಲ್ಲಿ ಹಿಂದಿನ ಭಾಗದ್ದು ಈ ಬ್ಲೌಸ್ ನಲ್ಲಿನೇ ಅಳತಿ ತಗೊಂಡ್ಬಿಡ್ತೀನಿ, ಎಷ್ಟು ಉದ್ದ ಇದೆ ಅನ್ನೋದನ್ನ. ಈ ಶೋಲ್ಡರ್ ಸೈಡ್ ನಲ್ಲಿ, ಶೋಲ್ಡರ್ ಮಧ್ಯದಲ್ಲಿ ಈ ತರ ಮಾಡಿಸ್ತೀನಿ. ಮಡಿಚಿ ಈ ಕೆಳಗಡೆವರೆಗೂ ಈ ತರ ಒಂದ್ ಸ್ವಲ್ಪ ಜಗ್ಗಿ ಇಡ್ಕೊಂಡು ಟೋಟಲ್ ಆಗಿ ಬ್ಲೌಸ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಬೇಕು. ಯಾಕಂದ್ರೆ ಇದು ಕರೆಕ್ಟ್ ಆಗಿ ನಾವು ಎಲ್ಲಿವರೆಗೂ ಸ್ಟಿಚ್ ಮಾಡಿರ್ತೈತಿ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಅದ್ರ ಮೇಲೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಆದ್ಮೇಲೆ ಸೈಡ್ ಫಿಟ್ಟಿಂಗ್ ಸೈಡ್, ಇವಾಗ ಆರ್ಮೋಲ್ದು ಶೇಪು ಮತ್ತೆ ಶೋಲ್ಡರ್ದು ಮಾರ್ಜಿನ್ ಬೇಕು ನಮಗೆ ಇಲ್ಲಿ. ಅದನ್ನ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ, ಈ ಸೈಡ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ತೋಲ್ ಜಾಯಿಂಟ್ ಎಲ್ಲಿಗೆ ಮಾಡಿರ್ತಾರ ಅಲ್ಲಿವರೆಗೂ ಈ ತರ ಮಡಿಚ್ಕೊಂಡು ಇಟ್ಕೊಂಡು, ಈ ಸೈಡ್ ಫಿಟ್ಟಿಂಗ್ ಸೈಡ್ ಈ ತರ ಇಟ್ಕೊಂಡು, ಈ ಕಡೆ ಸೈಡ್ ನಲ್ಲಿ
ಈ ತರ ಜಗ್ಗಿಡ್ಕೊಂಡು ಎಲ್ಲಿಗೆ ಅದು ತೋಳ ಜಾಯಿಂಟ್ ಮಾಡಿರೋದು ಮೂಲಿ ಬಂದಿದೆ ನೋಡ್ರಿ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದು ಏನಾಯ್ತು ಇವಾಗ, ಇದು ಮಾರ್ಕ್ ಬಂದು ಕರೆಕ್ಟ್ ಆಗಿ ಎಲ್ಲಿವರೆಗೂ ಹೊಲ್ದಿದ್ದಾರೆ ಅನ್ನೋದು ಅಲ್ಲಿವರೆಗೂ ಬಂತು. ಇದ್ರ ಮೇಲ್ಗಡೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ತರ ನಾವು ಮಾರ್ಕ್ ಟೇಪಿಂದ ಅಳತಿ ತಗೊಂಡಾದ್ರೂ ಮಾರ್ಕ್ ಮಾಡ್ಕೋಬಹುದು. ಈ ತರ ಅರ್ಧ ಇಂಚ್ ಎಕ್ಸ್ಟ್ರಾ, ಯಾಕಂದ್ರೆ ಇವಾಗ ಈ ಅರ್ಧ ಇಂಚ್ ಮೇಲ್ಗಡೆ ನಾವು ಮಾರ್ಕ್ ಮಾಡಿದೇವಿಲ್ಲ, ನಾವು ಕಟ್ಟಿಂಗ್ ಮಾಡೋದು ಇಲ್ಲಿಗೆ ಮಾಡ್ತೀವಿ. ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ತೋಳ್ ಜಾಯಿಂಟ್ ಮಾಡ್ತೀವಲ್ಲ, ಈ ಅರ್ಧ ಇಂಚ್ ಬಟ್ಟೆ ಇದ್ರಲ್ಲಿ ಹೋಗ್ಬಿಡುತ್ತೆ. ಅವಾಗ ಕರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ. ನಾವು ಕಟ್ಟಿಂಗ್ ಮಾಡಿದ ಸ್ಟಿಚಿಂಗ್ ಮಾಡಿದಾದ್ಮೇಲೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಇಷ್ಟ ಆಯ್ತಲ್ವಾ? ಇಷ್ಟು ಮಾರ್ಕಿಂಗ್ಸ್ ಆದ್ಮೇಲೆ ಇವಾಗ ಈ ಮೇಲ್ಗಡೆ ಲೈನ್ ನಿಂದ ಈ ಲೈನ್ ವರೆಗೂ ಇದು ಟೋಟಲ್ ಆಗಿ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು. ಈ ಕೆಳಗಡೆ ಲೈನ್ ಅಲ್ಲ, ಇಲ್ಲಿ ಇರೋದು ಇದ್ರ ಮೇಲ್ಗಡೆ ಲೈನ್, ಇಲ್ಲಿ ಇರೋದು ಇದ್ರ ಮೇಲ್ಗಡೆ ಲೈನ್. ಈ ತರ ಈ ಎರಡು ಲೈನ್ ಇಂದ ಇಲ್ಲಿವರೆಗೂ ಎಷ್ಟಿದೆ? 5.5 ಇಂಚ್ ಇದೆ. ಇದೇ 5.5 ಇಂಚ್ನೆ ನಾವು ಮತ್ತೆ ಶೋಲ್ಡರ್ಗೆ ಮಾರ್ಕ್ ಮಾಡ್ಬೇಕು. 5.5 ಇಂಚ್ ಶೋಲ್ಡರ್, 5.5 ಇಂಚು ಆರ್ಮೋಲ್ ಡೌನಿಂಗ್ ಆಯ್ತಿದೆ. ಇವಾಗ ಈ 5.5 ಇಂಚ್ ಏನ್ ಬಂದಿದೆ ಅಲ್ಲ, ಇದರಲ್ಲಿ 2 ಭಾಗ ಮಾಡ್ಬೇಕು. 5.5 ಇಂಚಿನಲ್ಲಿ 2 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದು 2.25 ಇಂಚ್ ಬರುತ್ತೆ. 2.25 ಇಂಚ್ಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಇಲ್ಲಿ 5.5 ಇಂಚ್ ಇದೆ ಅಂದ್ರೆ ಇಲ್ಲಿ ಕೂಡ 5.5 ಇಂಚೇ ಇರ್ಬೇಕು. ಈ ತರ ಇಲ್ಲಿ ಕೂಡ ಅಳತೆ ಮಾಡ್ಕೋಬೇಕು. ಇಲ್ಲಿ ಕೂಡ 5.5 ಇಂಚೇ ಇರ್ಬೇಕು. ಇದು ಆಯ್ತು. ಇದಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕಂದ್ರೆ ಬ್ಲೌಸ್, ಅಳತಿ ಬ್ಲೌಸ್ ಇರುತ್ತಲ್ಲ, ಅಳತಿ ಬ್ಲೌಸ್ ತುಂಬಾ ನೀಟಾಗಿ ಇರಬೇಕು. ಯಾವುದೇ ರೀತಿ ಸುಕ್ಕಾಗ್ಲಿ, ಆಮೇಲೆ ಬಟ್ಟೆ ಮುದುಡ್ಕೊಂಡಿರ್ಬಾರ್ದು. ಆತರ ಮುದುಡ್ಕೊಂಡಿದ್ರೆ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಸಿಗಂಗಿಲ್ಲ. ಹಾಗಾಗಿ ಈ ತರ ನೀಟಾಗಿ ಮಡಿಸ್ಕೊಂಡು ಹಾಕೋಬೇಕು. ಒಂದ್ ಸ್ವಲ್ಪ ಇಸ್ತ್ರಿ ಮಾಡ್ಕೊಂಡು ಈ ಕಡೆ ಮೂಲೆಯಿಂದ ಈ ಕಡೆ ಮೂಲೆಯವರೆಗೂ ಅಳತಿ ತಗೋಬೇಕು. ಈ ತರ ಇದು 16.5 ಇಂಚ್ ಇದೆ. 16.5 ಇಂಚಿನಲ್ಲಿ 2 ಭಾಗ ಮಾಡಬೇಕು. 2 ಭಾಗ ಮಾಡಿದ್ರೆ 8.25 ಇಂಚ್ ಬರುತ್ತೆ. 8.25 ಇಂಚ್ನ ಇಲ್ಲಿ ಮಾರ್ಕ್ ಮಾಡಬೇಕು. ಇದು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಳುವಂತದ್ದು ಮೆಥಡ್. ನೆಕ್ಸ್ಟ್ ಬಂದು ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ತಗೋಬೇಕಂದ್ರೆ ಉಕ್ಸಿಂದ ಮನೆ ಇರುತ್ತಲ್ಲ, ಈ ಪಟ್ಟಿ ಮಡಿಚಿ ಬಿಡ್ಬೇಕು. ಮಡಿಚಿ ಇಲ್ಲಿಂದ ಟೋಟಲ್ ಆಗಿ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನ ಅದೇ ತಗೋಬೇಕು. 26 ಇಂಚ್ ಇದೆ. 26 ಇಂಚಿನಲ್ಲಿ 4 ಭಾಗ ಮಾಡಬೇಕು. 26 ಇಂಚಿನಲ್ಲಿ 4 ಭಾಗ ಮಾಡಿದ್ರೆ 6.5 ಇಂಚ್ ಬರುತ್ತೆ. ಈ 6.5 ಇಂಚ್ಗೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ಯಾಕಂದ್ರೆ ಹಿಂದಿನ ಭಾಗದ್ದು ಟಕ್ಸ್ ಹಿಡಿಯಕ್ಕೋಸ್ಕರ ನಾವ್ ಇಲ್ಲೇ ಮೊದಲೇನೆ 1 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಹಿಂದಿನ ಭಾಗದ್ದು ನೆಕ್ ಡೀಪ್ ಎಷ್ಟಿದೆ ಅನ್ನೋದನ್ನ, ಈ ಕೆಳಗಡೆ ಬಟ್ಟೆ ಇರುತ್ತಲ್ಲ, ಈ ಕೆಳಗಡೆ ಬಟ್ಟೆ ಅಳತಿ ಮಾಡ್ಕೊಂಡ್ರೆ ಸಾಕು. ಹಿಂದಿನ ಭಾಗದ ನೆಕ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇದು 4 ಇಂಚ್ ಇದೆ. ಈ 4 ಇಂಚಿನ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಬೇಕು. ಹಿಂದಿನ ಭಾಗದ್ದು ಉದ್ದದ್ದು ಮಾರ್ಕ್ ಮಾಡಿದೇವಲ್ಲ ಲೈನ್, ಅಲ್ಲಿಂದ 4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಇನ್ನ ಉಳಿದಿರೋ ಬಟ್ಟೆ ಏನಿದೆ ಇದು ನಮಗೆ ನೆಕ್, ಹಿಂದಿನ ಭಾಗದ್ದು ನೆಕ್ದು ಡೀಪ್. ಈ ತರ ನೀವು ನೆಕ್ ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಒಂದ್ ಸ್ವಲ್ಪ ಒಳಗಡೆ ಮಾರ್ಕ್ ಮಾಡ್ಕೋಬೇಕು. ಕಟ್ಟಿಂಗ್ ಸ್ಟಿಚಿಂಗ್ ಆದ್ಮೇಲೆ ಅದು ಕರೆಕ್ಟ್ ಆಗಿ ಅಲ್ಲಿಗೆ ಬರುತ್ತೆ. ಈ ತರ ಸ್ವಲ್ಪ ಒಳಗಡೆ ಮಾರ್ಕ್ ಮಾಡ್ಕೋಬೇಕು ಇದನ್ನ. ಇಲ್ಲ ಇಲ್ಲೊಂದ್ ಸ್ವಲ್ಪ ನಿಮಗೆ ಬ್ರಾಡ್ ಬೇಕಂದ್ರೆ ಇಲ್ಲಿ ಇಷ್ಟೇ ಇರ್ಬೇಕು. ಇಲ್ಲಿ ಬಂದಾಗ ನೀವು ಬೇಕಂದ್ರೆ ಈ ತರ ಬ್ರಾಡ್ ಮಾಡ್ಕೋಬಹುದು. ಅಗಲ ಜಾಸ್ತಿ ಬೇಕಂದ್ರೆ ಮಾಡ್ಕೋಬಹುದು. ಇಲ್ಲಿ ಮಾತ್ರ ಒಳಗಡೆನೆ ಇರ್ಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಟ್ಟು ಹಿಂದಿನ ಭಾಗದ್ದು ಟಕ್ಸ್ ಇಂದು ಲೈನ್ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಚೌಕಾಗಿ ಇಲ್ಲಿ ಬಾಕ್ಸ್ ಹಾಕಿದೀವಲ್ಲ, ಈ ಮೂಲಿಗೆ ಇಲ್ಲಿ 1 ಇಂಚಿಗೆ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ನ ಮಾರ್ಕ್ ಮಾಡ್ಬೇಕು. ಕ್ರಾಸ್ ಬೆಲ್ಟ್ ಕಟೋರಿ ಬ್ಲೌಸ್ ಆದ್ರೂ ಅಷ್ಟೇ, ಯಾವ್ದಾದ್ರೂ ಅಷ್ಟೇ, ಬ್ಯಾಕ್ ಸೈಡ್ ಪಾರ್ಟ್ ಸೇಮ್ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಸ್ವಲ್ಪ ಚೇಂಜ್ ಆಗೋದು ಯಾವಾಗ ಅಂದ್ರೆ ಬೋಟ್ ನೆಕ್ ಹೊಲಿಯೋ ಟೈಮ್ ನಲ್ಲಿ ಮತ್ತೆ
ಬ್ಯಾಕ್ ಹುಕ್ಸೋದು ಬ್ಲೌಸ್ ಹೊಲಿ ಟೈಮ್ ನಲ್ಲಿ ಅಷ್ಟೇ ಚೇಂಜ್ ಆಗುತ್ತೆ. ಇನ್ನು ಎಲ್ಲ ಟೈಮ್ ನಲ್ಲೂ ಸೇಮೇ ಇರುತ್ತೆ ಬ್ಯಾಕ್ ಸೈಡ್ ಬ್ಲೌಸ್ ಕಟಿಂಗ್. ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟು ಇರುತ್ತೆ. ಇದು ಆದ್ಮೇಲೆ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಇವಾಗ. ಇವಾಗ ಈ ಬ್ಯಾಕ್ ಸೈಡ್ ಪಾರ್ಟ್ ಐತಲ್ಲ, ಈ ಲೈನಿಂಗ್ ಬಟ್ಟೆ ಮೇಲೆ ನಾವು ಹಾಕಬಾರ್ದು. ಕಟೋರಿ ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ನಾವು ಲೈನಿಂಗ್ ಬಟ್ಟೆ ಮೇಲೆ ಇದನ್ನ ಬ್ಯಾಕ್ ಸೈಡ್ ಪಾರ್ಟ್ ನ ಮತ್ತೆ ಮುಂದಿನ ಭಾಗದ ಹಾಕಿ ಕಟ್ ಮಾಡಬಾರ್ದು. ಫಸ್ಟ್ ಅದಕ್ಕಿಂತ ಮೊದಲು ಇಲ್ಲಿ ನಾವು ಹಿಂದಿನ ಲೆಂತ್ಗೆ ಫಸ್ಟ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿ ಒಂದ್ ಈ ತರ ನಾಚ್ ಹಾಕೋಬೇಕು. ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಸೈಡ್ ನಾಚ್ ಹಾಕೋಬೇಕು, ಮತ್ತೆ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೋಬೇಕು. ಈ ತರ ನಾಚ್ ಹಾಕೊಂಡು ಇವಾಗ ನಾವು ಕಟ್ಟಿಂಗ್ ಮಾಡಕ್ ಹೋಗ್ತೀರ ಈ ತರದೊಂದು ಡ್ರಾಯಿಂಗ್ ಶೀಟ್ ತಗೋಬೇಕಾಗುತ್ತೆ. ಇದು ಬ್ಯಾಕ್ ಸೈಡ್ ಪಾರ್ಟ್ ನಾವು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ಮುಂದಿನ ಭಾಗದ ನಾವು ಕಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಈ ತರ ಪೇಪರ್ ಬೇಕಾಗ್ತದೆ. ಇದು ಡ್ರಾಯಿಂಗ್ ಶೀಟ್ ತಗೊಂಡಿದ್ದೀನಿ ನಾನು. ಈ ತರದ ಡ್ರಾಯಿಂಗ್ ಶೀಟ್ ಮೇಲೆ ಕಟ್ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ನಾವು ಮತ್ತೆ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಬೇಕಾಗ್ತೈತಿ. ಇದನ್ನ ಹಿಂದಿನ ಭಾಗದ ನಾವು ಕಟ್ ಮಾಡ್ಕೊಂಡಿರ್ತೇವಲ್ಲ, ಇದನ್ನೇನ್ ನಾವು ಡಬಲ್ ಫೋಲ್ಡ್ ಮಾಡೋ ಅವಶ್ಯಕತೆ ಇರಂಗಿಲ್ಲ, ಸಿಂಗಲ್ ಇದ್ರೆ ಸಾಕಾಗ್ತೈತಿ. ಎಲ್ಲ ಯಾವ ಕಡೆನಾದ್ರೂ ಒಂದ್ ಸೈಡ್ ಇದನ್ನ ಹಾಕ್ಬೇಕು. ಈ ತರ ಹಾಕಿ ಈ ಕಡೆ ಸೈಡ್ ಒಂದ್ 1/4 ಇಂಚ್ ಅಷ್ಟು ಬಿಡ್ಬೇಕು. ಬಿಟ್ಟು ಇದನ್ನ ಈ ತರ ಹಾಕೋಬೇಕು. ಹಾಕೊಂಡು ಇದಕ್ಕ ನಿಮ್ಮ ಹತ್ರ ಸ್ಕೆಚ್ ಪೆನ್ ಇದ್ರೆ ಸ್ಕೆಚ್ ಪೆನ್ ತಗೋಬಹುದು, ಇಲ್ಲ ಮಾರ್ಕರ್ ಇದ್ರೆ ಮಾರ್ಕರ್ ತಗೋಬಹುದು. ತಗೊಂಡು ಬ್ಯಾಕ್ ಲೆಂತಿಗೆ ಒಂದು ಮಾರ್ಕ್, ಆಮೇಲೆ ಚೆಸ್ಟ್ ಪಾಯಿಂಟ್ ಒಂದು ಮಾರ್ಕ್, ಮತ್ತೆ ಶೋಲ್ಡರ್ ಸೈಡ್ ಒಂದು ಮಾರ್ಕ್. ಈ ತರ ಹಾಕೊಂಡಾದ್ಮೇಲೆ ಇಲ್ಲಿ ಆರ್ಮೋಲ್ದು ಶೇಪ್ ಇರುತ್ತಲ್ಲ, ಈ ಆರ್ಮೋಲ್ದು ಶೇಪ್ ನ ಇಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಆರ್ಮೋಲ್ದು ಶೇಪ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಕಡೆ ಸೈಡ್ ಸೈಡ್ದು ಮತ್ತೆ ಶೋಲ್ಡರ್. ಇದನ್ನ ನಿಮ್ಮ ಹತ್ರ ಗುಂಡ್ ಪಿನ್ ತರ ಏನಾದ್ರೂ ಇದ್ರೆ ಈ ತರ ಹಾಕೊಂಡು ಅದಕ್ಕ ಗುಂಡ್ ಪಿನ್ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಜರಿಯಂಗಿಲ್ಲ, ಇಲ್ಲಾಂದ್ರೆ ಇದು ಪೇಪರ್ ಜರಿತಾ ಇರುತ್ತೆ, ಮೆಜರ್ಮೆಂಟ್ಸ್ ಮತ್ತೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡು ಇದು ಬ್ಯಾಕ್ ಸೈಡ್ ಪಾರ್ಟ್, ಇದನ್ನ ಇವತ್ತು ಸೈಡ್ ತೆಗೆದ್ಬಿಡೋಣ. ಇಲ್ಲಿ ನಾವು ಬ್ಯಾಕ್ ಲೆಂತಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಲೆಂತಿಗೆ ಒಂದು ಫಸ್ಟ್ ಲೈನ್ ಹಾಕೋಣ. ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇಲ್ಲಿ ನಾವೆಲ್ಲ ಡಾಟ್ಸ್ ಇಟ್ಟಿದೀವಲ್ಲ, ಇದನ್ನ ನೀಟಾಗಿ ಇನ್ನೊಂದ್ ಸ್ವಲ್ಪ ಶೇಪ್ ನಾನು ಈ ತರ ಮಾಡ್ಕೊಂತೀನಿ. ಇದು ಸ್ಕೆಚ್ ಪೆನ್ ಆಗಿರೋದ್ರಿಂದ ಕ್ರಾಸ್ ಹೋಗುತ್ತೆ. ಮಾರ್ಕ್ ಮಾಡ್ಕೊಂಡು ಫಸ್ಟ್ ಇದರಲ್ಲಿ ನಾವು ಮೆಜರ್ಮೆಂಟ್ ಬಂದು ಮುಂದಿನ ಭಾಗದ ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಮುಂದಿನ ಭಾಗದ ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಡಾಟ್ಸ್ ಎಲ್ಲ ಮಾರ್ಕ್ ಮಾಡ್ಕೋಬೇಕು. ಮುಂದಿನ ಭಾಗದ ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಯಾವಾಗ್ಲೂ ಉಕ್ಸ್ ಹಾಕಿರ್ತೇವಲ್ಲ, ಉಕ್ಸ್ ಪಟ್ಟಿ ಸೈಡ್ ಇಂದ ನೀಟಾಗಿ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಹಾಕೋಬೇಕು. ಫಸ್ಟ್ ಹಾಕೊಂಡು ಈ ಕಡೆ ಸೈಡ್ ಇಂದ ಈ ನೆಕ್ದು ಡೀಪ್ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಇಲ್ಲಿಂದ ಶೋಲ್ಡರ್ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಇಂದ ಇಟ್ಕೊಂಡು ಇಲ್ಲಿವರೆಗೂ ಕರೆಕ್ಟ್ ಆಗಿ ಇದು ಎಷ್ಟಿದೆ ನೋಡ್ಕೋಬೇಕು. ಇದು 6 ಇಂಚ್ ಇದೆ. ಈ 6 ಇಂಚಿಗೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇದನ್ನ 6.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 6.5 ಇಂಚಿಗೆ ಇದನ್ನ ಮಾರ್ಕ್ ಮಾಡ್ಕೊಂಡು ಇದನ್ನು ಕೂಡ ಈ ತರ ಬಾಕ್ಸ್ ಹಾಕೋಬೇಕು.
ಬಾಕ್ಸ್ ಹಾಕೊಂಡಾದ್ಮೇಲೆ ಇದ್ರ ಒಳಗಡೆ ನಾವು ಇವಾಗ ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಒಂದು 1/4 ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಂಡ್ರೆ ಕಟ್ಟಿಂಗ್ ಆದ್ಮೇಲೆ ಸ್ಟಿಚಿಂಗ್ ಮಾಡ್ತೀವಲ್ಲ ಕರೆಕ್ಟ್ ಆಗಿ ಈ ಲೈನ್ ಏನಿದೆ ಆ ಲೈನಿಗೆ ಬರುತ್ತೆ. ಈ ತರ ಒಂದು 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಆದ್ಮೇಲೆ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ ಸ್ಟಿಚಿಂಗ್ ಆದ್ಮೇಲೆ ಈ ಪಾಯಿಂಟಿಗೆ ಬರುತ್ತೆ. ಈ ತರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ಕಟೋರಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಒಳಗಡೆ ದೊಡ್ಡ ಪಾಯಿಂಟ್ ಇರುತ್ತಲ್ಲ, ಮಿಡಿಲ್ ಪಾಯಿಂಟ್ ದೊಡ್ಡದು, ಆ ಪಾಯಿಂಟ್ ಇಂದ ಅಳತಿ ತಗೋಬೇಕು. ಮೇಲ್ಗಡೆ ಶೋಲ್ಡರ್ ಈ ತರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಈ ಮೂಲಿವರೆಗೂ ಎಷ್ಟು ಉದ್ದ ಇದೆ ಅನ್ನೋದನ್ನ ಅಳತಿ ತಗೋಬೇಕು. ಇದರಲ್ಲಿ ಇವಾಗ 9 ಇಂಚ್ ಬರ್ತಾ ಇದೆ. 9 ಇಂಚಿಗೆ ಅರ್ಧ ಇಂಚ್ ಸೇರಿಸಿ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಟ್ಟು 9.5 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಮೇಲ್ಗಡೆ ಶೋಲ್ಡರ್ಗೆ ಅರ್ಧ ಇಂಚು ಬೇಕಲ್ಲ, ಹಂಗಾಗಿ 9 ಇಂಚ್ ಅದರಲ್ಲಿ ಬಂದ್ರೆ ಅರ್ಧ ಇಂಚ್ ಸೇರಿಸಿ 9.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಿಮ್ ಬ್ಲೌಸ್ ನಲ್ಲಿ ಎಷ್ಟು ಬಂದಿದೆ ನೋಡ್ಕೊಂಡು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಟಕ್ಸ್ ಇಂದ ಉದ್ದ ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿಂದ ಇವಾಗ ಈ ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿವರೆಗೂ ಎಷ್ಟು ಉದ್ದಕ್ಕೆ ನಾವು ಟಕ್ಸ್ ಮಾರ್ಕ್ ಮಾಡಿದೀವಿ ನೋಡ್ಕೊಂಡಿದೀವಿ. ಇವಾಗ ಈ ಟಕ್ಸ್ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು. ಈ ಟಕ್ಸ್ ಬಂದು ಒಂದ್ 2.5 ಇಂಚ್ ಇದೆ. 2.5 ಇಂಚು ಟಕ್ಸ್ ಇಂದು ಉದ್ದ, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಯಾಕಂದ್ರೆ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ್ತೇವಲ್ಲ, ಅವಾಗ ಈ ಅರ್ಧ ಇಂಚ್ ಅದ್ರಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು. ಮಾರ್ಜಿನ್ ತಗೊಂಡು ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡಬೇಕು. ಈ ತರ ಸ್ಕೇಲ್ ಇಟ್ಟು ಇದಕ್ಕ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇದರಲ್ಲಿ ಈ ಟಕ್ಸ್ ಬಟ್ಟೆ ಎಷ್ಟು ಬಟ್ಟೆ ಬಿಟ್ಟು ಈ ಟಕ್ಸ್ ಹಿಡಿದಿದ್ದಾರೆ ಅನ್ನೋದನ್ನ ನೋಡ್ಕೋಬೇಕು. ಇದು ಬಟ್ಟೆ ಈ ಟಕ್ಸ್ ಅನ್ನೋದು ದೊಡ್ಡ ಟಕ್ಸ್ ಇರುತ್ತಲ್ಲ, ಇದು ಇಲ್ಲಿ 1 ಇಂಚು 1/4 ಇಂಚು ಆ ತರ ಅಗಲ ಬಟ್ಟೆ ಬಿಟ್ಟಿರ್ತಾರೆ, ಅದನ್ನ ನೋಡ್ಕೋಬೇಕು. ಇದರಲ್ಲಿ 1 ಇಂಚ್ ಇದೆ. ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೊಂಡು ಇದನ್ನ ಸ್ಟ್ರೇಟ್ ಆಗಿ ಈ ತರ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇವಾಗ ಈ ಕಡೆ ಸೈಡ್ ಈ ನೆಕ್ ಇದೆಯಲ್ಲ, ಈ ನೆಕ್ ಶೇಪ್ ಮಾರ್ಕ್ ಮಾಡಿದೇವಲ್ಲ, ಈ ಕಡೆ ಸೈಡ್ ಉಕ್ಸ್ ಪಟ್ಟಿ ಸೈಡ್, ಇದರಲ್ಲಿ ಉಕ್ಸ್ ಪಟ್ಟಿ ಸೈಡ್ ಅಳತಿ ತಗೋಬೇಕು. ಉಕ್ಸಿನ ಮನಿ ಮಾಡ್ತೇವಲ್ಲ ಪಟ್ಟಿ, ಆ ಕಡೆ ಸೈಡ್ ನೋಡ್ಬಾರ್ದು. ಈ ಮೇಲ್ಗಡೆ ನೆಕ್ ಇಂದ ಇಟ್ಕೊಂಡು ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಎಲ್ಲಿವರೆಗೂ ಬಂದಿದೆ ಅಲ್ಲಿವರೆಗೂ ಇದು ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು. ಇದು 3.5 ಇಂಚ್ ಬರ್ತಾ ಇದೆ. 3.5 ಇಂಚ್ ಅಂದ್ರೆ ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾವು 4.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ. ಯಾಕಿದು 1 ಇಂಚ್ ಎಕ್ಸ್ಟ್ರಾ ಅಂದ್ರೆ ಇವಾಗ ಇಲ್ಲಿ ನಾವು ಇದು ಒಂದು ಟಕ್ಸ್ ಹಿಡಿತೀವಿ. ಈ ಟಕ್ಸ್ ಇಂದು ಇಲ್ಲೊಂದು ಟಕ್ಸಿಗೆ ಮಾರ್ಕ್ ಮಾಡ್ಕೊಂತೀವಿ. ಈ ಟಕ್ಸ್ ಹಿಡಿಲಿಕ್ಕೆ ನಮಗೆ ಅರ್ಧ ಇಂಚ್ ಬೇಕು. ಮತ್ತೆ ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತೆ. ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ ಅರ್ಧ ಇಂಚ್ ಬೇಕಾಗುತ್ತೆ. ಇಷ್ಟ ಹಂಗಾಗಿ ಇಲ್ಲಿ ನಮಗೆ ಇಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಈ ಉಕ್ಸ್ ಪಟ್ಟಿ ಸೈಡ್ ಇಂದ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ವರೆಗೂ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬಂದಿರುತ್ತೆ ನೋಡ್ಕೊಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಇದು ಏನಾಯ್ತು, ಈಗ ಈ ಕ್ರಾಸ್ ಬೆಲ್ಟ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಾವು ಫಸ್ಟ್ ಇದರಲ್ಲಿ ಬ್ಯಾಕ್ ಸೈಡ್ ಇಂದು ಸುತ್ತಳತಿ ಎಷ್ಟು ಬಂದಿತ್ತು, 26 ಇಂಚ್ ಬಂದಿತ್ತು. 26 ಇಂಚ್ ಬಂದ್ರೆ ಅದನ್ನ 4 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದು 6.5 ಇಂಚ್ ಆಗುತ್ತೆ. ಆ 6.5 ಇಂಚ್ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ ಇಲ್ಲಿಂದ 6.5 ಇಂಚಿನಲ್ಲಿ ಈ ಕಡೆಯಿಂದ ಇಲ್ಲಿ 3 ಇಂಚು, ಇಲ್ಲಿ 3 ಇಂಚ್ ಬರ್ತಾ ಇದೆ. ಈ ಕಡೆ ಸೈಡು 3.5 ಇಂಚು, 3.5 ಇಂಚು ಇದನ್ನ ಈ ತರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಇಂದು ಈ ಕಡೆ ಕ್ರಾಸ್ ಬೆಲ್ಟ್ ಇಲ್ಲಿ ನೋಡ್ಕೋಬೇಕು.
ಈಗ ಉಕ್ಸ್ ಪಟ್ಟಿ ಸೈಡ್ ಇದು ಎಷ್ಟಿದೆ ಕ್ರಾಸ್ ಬೆಲ್ಟ್ 3 ಇಂಚ್ ಇದೆ. 3 ಇಂಚ್ ಇದ್ರೆ ಇಲ್ಲಿ ನಾವು ಅದರಲ್ಲಿ 1 ಇಂಚ್ ಕಡಿಮೆ ಮಾಡಿ 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2 ಇಂಚಿಗೆ. ಮತ್ತೆ ಉಕ್ಸ್ ಪಟ್ಟಿ ಸೈಡ್ ಸೈಡ್ ಫಿಟ್ಟಿಂಗ್ ಸೈಡ್ ಕ್ರಾಸ್ ಬೆಲ್ಟ್ ಎಷ್ಟಿದೆ ನೋಡ್ಕೋಬೇಕು. ಇದು ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿ 2 ಇಂಚ್ ಇದೆ. 2 ಇಂಚ್ ಬಂದ್ರೆ ಇಲ್ಲಿ ಅರ್ಧ ಇಂಚ್ ಅಷ್ಟೇ ಕಡಿಮೆ ಮಾಡಿ ನಾವ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದರಲ್ಲಿ ಇಲ್ಲಿದೆ ಟಕ್ಸ್ ಇರಂಗಿಲ್ಲ. ಇಲ್ಲಿದೆ ಟಕ್ಸ್ ಏನಾದ್ರೂ ಇದ್ರೆ ಈ ಟಕ್ಸ್ ಹಿಡಿಲಿಕ್ಕೋಸ್ಕರ ನಾವಿಲ್ಲಿ 1 ಇಂಚ್ ಕಡಿಮೆ ಮಾಡ್ತೀವಿ. ಟಕ್ಸ್ ಹಿಡಿಲಿಕ್ಕೋಸ್ಕರ ಮತ್ತೆ ಕ್ರಾಸ್ ಬೆಲ್ಟ್ ನ ಜಾಯಿಂಟ್ ಮಾಡಕ್ಕೋಸ್ಕರ 1 ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಂತೀವಿ. ಕಟೋರಿ ಬ್ಲೌಸ್ ನಲ್ಲಿ ಇಲ್ಲಿ ಟಕ್ಸ್ ಬರಂಗಿಲ್ಲ, ಹಾಗಾಗಿ ಇಲ್ಲಿ ಅರ್ಧ ಇಂಚ್ ಅಷ್ಟೇ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನ ಶೇಪ್ ತೆಗಿಬೇಕು. ಈ ತರ ಶೇಪ್ ತೆಗಿಬೇಕು. ಶೇಪ್ ತೆಗೆದಾದ್ಮೇಲೆ ಇಲ್ಲಿಂದ 3 ಇಂಚು ಇಲ್ಲಿಂದ 3.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ, ಈ ಚೆಸ್ಟ್ ಮೆಜರ್ಮೆಂಟ್ ಪಾಯಿಂಟ್ ಇಲ್ಲಿ ಬಂದಿದೆ ಅಲ್ವಾ, ಇದಕ್ಕೆ ಇವಾಗ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇಷ್ಟ ಆಯ್ತಲ್ವಾ, ಇಷ್ಟು ಪಾಯಿಂಟ್ಸ್ ಆದ್ಮೇಲೆ ಇಲ್ಲಿಂದ ನಾವು 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಕಟೋರಿ ಬ್ಲೌಸ್ ಕಟಿಂಗ್ ಮಾಡೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 1.5 ಇಂಚಿಗೆ ಇಲ್ಲಿ ಗ್ಯಾಪ್ ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಎಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮತ್ತೆ ಸುತ್ತಳತಿದ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಸುತ್ತಳತಿದು ಟೋಟಲ್ ಆಗಿ ಸೊಂಟದ ಸುತ್ತಳತಿ 26 ಇಂಚ್ ಬಂದಿತ್ತು. ಅದರಲ್ಲಿ 4 ಭಾಗ ಮಾಡಿದ್ರೆ 4 ಭಾಗ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಬಂದಿರೋ 1 ಭಾಗನ ಈ ಕಡೆ ಸೈಡ್ 3 ಇಂಚು, ಈ ಕಡೆ ಸೈಡ್ 3.5 ಇಂಚು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎಲ್ಲಿಗೆ ಬಂದಿತ್ತು ಅಲ್ಲಿಂದ ಅಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡ್ಕೊಂಡ್ವಿ. ಆ ಚೆಸ್ಟ್ ಸುತ್ತಳತಿದೆ ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಇಂದು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ, ಲೈನ್ ಹಾಕೊಂಡಿದ್ವಲ್ಲ, ಅಲ್ಲಿಂದ 1.5 ಇಂಚಿಗೆ ಈ ಕಡೆ ಇಲ್ಲಿ ನಾವ್ ಇದನ್ನ ಗ್ಯಾಪ್ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದು ಸ್ವಲ್ಪ ಚೆಸ್ಟ್ ದಪ್ಪ ಇದಾರೆ ಅಂದ್ರೆ ಇದು 1-2 ಇಂಚ್ ಬಿಡ್ಬೇಕಾಗ್ತತಿ. ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ಇದಾರೆ ಅಂದ್ರೆ ಇಲ್ಲಿ 1.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ತೀವಿ. ಇಷ್ಟಾದ್ಮೇಲೆ ಇದನ್ನ ನಾವು ಕಟೋರಿ ಬ್ಲೌಸ್ ಇಂದ ಶೇಪ್ ತೆಗಿಬೇಕಲ್ವಾ, ಶೇಪ್ ತೆಗಿಯೋಕೋಸ್ಕರ ಇಲ್ಲಿ ಈ ರೌಂಡ್ ಮಾರ್ಕ್ ಮಾಡಿದೇವಲ್ಲ ನೆಕ್ ಇಂದು, ಆಲ್ಮೋಸ್ಟ್ ಕಟೋರಿ ಬ್ಲೌಸ್ ನಲ್ಲಿ ಈ ರೌಂಡ್ ನೆಕ್ ಇದ್ರೇನೆ ಅದಕ್ಕೆ ಕರೆಕ್ಟ್ ಆಗಿರುತ್ತೆ. ಇದನ್ನ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೋಬೇಕಾದ್ರೆ ಈ ಆರ್ಮೋಲ್ದ ಶೇಪ್ ಇರುತ್ತಲ್ಲ, ಈ ಆರ್ಮೋಲ್ದ ಶೇಪ್ ಇಲ್ಲಿಂದ 2 ಇಂಚ್ ಅಷ್ಟು ಇಲ್ಲಿ ನಮಗೆ ಇಲ್ಲಿ ಗ್ಯಾಪ್ ಇರ್ಬೇಕಾಗ್ತದೆ. ಈ ತರ ಈಗ ಕರೆಕ್ಟ್ ಆಗಿ ನಾವ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಈ ಕರೆಕ್ಟ್ ಆಗಿ ಮೂಲಿ ಒಂದು ಟಕ್ಸ್ ಬರುತ್ತೆ ನೋಡ್ರಿ, ಅಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಈ ಕರೆಕ್ಟ್ ಆಗಿ ಇಲ್ಲಿ ಎಲ್ಲಿ ರೌಂಡ್ ಪಾಯಿಂಟ್ ಬಂದಿರುತ್ತೆ ಅಲ್ಲಿಂದ ಈ ತರ ಶೇಪ್ ತೆಗಿಬೇಕು. ಈ ತರ ಇಷ್ಟು ನಮಗೆ ಕಟೋರಿ ಬ್ಲೌಸ್ ಇಂದ ಮಾರ್ಕಿಂಗ್ಸ್ ಇರುತ್ತೆ. ಇಷ್ಟಾದ್ಮೇಲೆ ಇದನ್ನ ನಾವ್ ಇವಾಗ ಕಟ್ ಮಾಡಿ ತೆಗಿಬೇಕು. ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಇದು ಸ್ವಲ್ಪ ಮಾರ್ಕಿಂಗ್ಸ್ ಎಲ್ಲ ಜಾಸ್ತಿ ಇದೆ. ನಿಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಆಗ್ಬೋದು. ಕನ್ಫ್ಯೂಸ್ ಆದ್ರೆ ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ, ಜಸ್ಟ್ 1-2-3 ಟೈಮ್ ಇದನ್ನಷ್ಟೇ ನೋಡ್ರಿ, ಫ್ರಂಟ್ ಪಾರ್ಟ್ ಇಂದ ಅಷ್ಟೇ 1-2-3 ಟೈಮ್ ನೋಡ್ರಿ, ಅರ್ಥ ಆಗುತ್ತೆ. ಇಷ್ಟಾದ್ಮೇಲೆ ಇದನ್ನ ಇವಾಗ ಕಟ್ ಮಾಡ್ಕೋಬೇಕು. ಕಟೋರಿ ಬ್ಲೌಸ್ ನಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಶೇಪ್ ತೆಗಿಬಾರ್ದು ಆಲ್ಮೋಸ್ಟ್, ಯಾಕಂದ್ರೆ ಇಲ್ಲಿ ಮತ್ತೆ ಟೈಟ್ ಬಂದ್ಬಿಡುತ್ತೆ. ಹಂಗಾಗಿ ಆಲ್ಮೋಸ್ಟ್ ಕಟೋರಿ ಬ್ಲೌಸ್ ನಲ್ಲಿ ಫ್ರಂಟ್ ಸೈಡ್ ಶೇಪ್ ನ ತೆಗಿಬಾರ್ದು.
ಇಷ್ಟಾದ್ಮೇಲೆ ಇವಾಗ ಇದನ್ನ ಈ ಶೇಪ್ ನ ಕಟ್ ಮಾಡ್ಕೋಬೇಕು ನಾವು. ಕರೆಕ್ಟ್ ಆಗಿ ಆ ಶೇಪ್ ಯಾವ ತರ ಕಟಿಂಗ್ ಮಾರ್ಕ್ ಮಾಡಿದೀವಿ ಆ ತರ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಪೀಸ್ ನ ಸೈಡ್ ಇಟ್ಕೋಬೇಕು. ಈ ಪೀಸ್ ನಮಗೆ ಇಲ್ಲಿ ಬೇಕಾಗುತ್ತೆ. ಇವಾಗ ಈ ಪೀಸ್ ಏನಿದೆ ಇನ್ನೊಂದ್ ಸೈಡ್ ಪೇಪರ್ ತಗೋಬೇಕು. ಪೇಪರ್ ತಗೊಂಡು ಒಂದ್ ಸೈಡ್ ನಲ್ಲಿ ಇದನ್ನ ಹಾಕ್ಬೇಕು. ಒಂದ್ ಸೈಡ್ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಕರೆಕ್ಟ್ ಆಗಿ ಈ ತರ ಹಾಕ್ಬೇಕು. ಹಾಕಿ ಆದ್ಮೇಲೆ ಈ ತರ ಹಿಂಗ್ ಇಟ್ಕೋಬೇಕು. ಕೈನ ಇಟ್ಕೊಂಡು ಇದನ್ನ ಕರೆಕ್ಟ್ ಆಗಿನೇ ಇರ್ಬೇಕು. ಇದು ಹೆಂಗಿದೆ ಇದೇ ತರನೇ ಇರ್ಬೇಕು. ಇಷ್ಟೇ ಇರ್ಬೇಕು. ಇಲ್ಲಿ ಬಂದಾಗ ಇದು ಒಂದ್ 1/4 ಇಂಚ್ ಅಷ್ಟು ಈ ತರ ಮೇಲ್ಗಡೆ ಶೇಪ್ ತಗೋಬೇಕು. ಇದನ್ನ ತಗೊಂಡಾದ್ಮೇಲೆ ಇಷ್ಟೇ ಬಿಡ್ಬೇಕು. ಇದಕ್ಕೆ ನೀವು ಬೇಕಂದ್ರೆ ಟಾಚ್ನಿ ಹಾಕೋಬಹುದು. ಅಂದ್ರೆ ಗುಂಡ್ಪಿನ್ನು ಆ ತರ ಏನಾದ್ರೂ ಹಾಕೊಂಡು ಅದನ್ನ ಇದನ್ನ ಮಾಡ್ಕೋಬಹುದು. ಇವಾಗ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಚೆಸ್ಟ್ ಮೆಜರ್ಮೆಂಟ್ ಮುಂದಿನ ಭಾಗದಿಂದ ಈ ತರ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಉಕ್ಸ್ ಪಟ್ಟಿ ಸೈಡ್ ಇಂದ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಇದರಲ್ಲಿ 8 ಇಂಚ್ ಬರ್ತಾ ಇದೆ. ಈ 8 ಇಂಚ್ನ ಈ ಮಧ್ಯದಲ್ಲಿ ಈ ತರ ಈ ಉಕ್ಸಿಂದ ಮನೆ ಮಾಡಕ್ ಪಟ್ಟಿ ಮಾಡಕ್ ಇಲ್ಲ 1/4 ಇಂಚ್ ಮೊದ್ಲೇ ನಾವು ಬಿಟ್ಟು ಮಾರ್ಕ್ ಮಾಡಿರ್ತೀವಿ. ಅದನ್ನು ಸೇರಿಸಿ ಈ ತರ ಮಾರ್ಕ್ ಮಾಡ್ಬೇಕು. ಈ ಚೆಸ್ಟ್ ಮೆಜರ್ಮೆಂಟ್ ನ ಎಷ್ಟು ಬಂದಿರುತ್ತೆ ಈ ತರ ಫಸ್ಟ್ ಇದು ಕರೆಕ್ಟ್ ಆಗಿ ನೀಟಾಗಿ ಹಾಕೋಬೇಕು. ಇದು ಸರಿದಾಡುತ್ತೆ ಸ್ವಲ್ಪ. ಈ ತರ ಹಾಕೊಂಡಾದ್ಮೇಲೆ ಇಲ್ಲಿಂದ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮಾರ್ಕರ್ ತಗೊಂಡು ಇದನ್ನ ನೀಟಾಗಿ ಈ ತರ ಇಟ್ಕೊಂಡು ಇಲ್ಲಿಂದ ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೇವಲ್ಲ ಅಲ್ಲಿಂದ ಇದನ್ನ ಈ ತರ ಶೇಪ್ ತೆಗಿಬೇಕು. ಈ ತರ ಶೇಪ್ ತೆಗೆದಾದ್ಮೇಲೆ ಇಲ್ಲಿ ಈ ಟಕ್ಸಿಂದ ಏನಿದೆ ಮಾರ್ಕ್, ಈ ಟಕ್ಸಿನ್ ಮಾರ್ಕ್ ಈ ತರ ಟಕ್ಸ್ ಮಾರ್ಕ್ ಮಾಡ್ಕೋಬೇಕು. ಈ ಮಿಡಿಲ್ದು ಈ ತರ ಹಿಂಗ್ ಬೆರಳು ಹಿಡಿಯೋದು ಎಲ್ಲಿಗೆ ಎಡ್ಜ್ ಲಾಸ್ಟ್ ಬಂದಿದೆ ಟಕ್ಸಿನ್ ಮಾರ್ಕ್ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಕಡೆ ಟಕ್ಸಿನ್ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈ ಕಡೆ ಎಡ್ಜ್ ಪಾಯಿಂಟ್ ಗೆ ಇಲ್ಲಿ ಟಕ್ಸಿನ್ ಮಾರ್ಕ್. ಇದಾದ್ಮೇಲೆ ಇವಾಗ ಇದನ್ನ ಸೈಡ್ ತೆಗಿಬೇಕು. ಸೈಡ್ ತೆಗೆದು ಈ ಟಕ್ಸಿಂದು ಮಾರ್ಕ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಇವಾಗ ಇದನ್ನ ಕಟ್ ಮಾಡ್ಕೋಬೇಕು. ಇವಾಗ ಈ ಪೇಪರ್ ಏನಿದೆ ಈ ಪೇಪರ್ ನಮಗೆ ಯೂಸ್ ಆಗಲ್ಲ. ಇದ್ದದ್ದು ಕೆಲಸ ಮುಗೀತು, ಇದು ಯೂಸ್ ಆಗಂಗಿಲ್ಲ. ಇವಾಗ ಈ ಪೇಪರ್ನ ನಾವು ಮತ್ತೆ ಲೈನಿಂಗ್ ಬಟ್ಟೆ ಮೇಲೆ ಹಾಕಿ ಕಟ್ ಮಾಡ್ಬೇಕಾಗುತ್ತೆ. ಇದು ಮಾರ್ಕರ್ ಇಂದ ನಾವು ಮಾರ್ಕ್ ಮಾಡೋ ಟೈಮ್ ನಲ್ಲಿ ಸ್ವಲ್ಪ ಇದು ಪೇಪರ್ ಏನಿದೆ ಅದು ಜರಿತಾ ಇರುತ್ತಲ್ಲ, ಹಾಗಾಗಿ ಮಾರ್ಕರ್ ಇಂದ ಸ್ವಲ್ಪ ಕ್ರಾಸ್ ಆಗಿ ಏನಾದ್ರು ಹೋಗಿದ್ರು ಕೂಡ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಇದಾದ್ಮೇಲೆ ಇದನ್ನೆಲ್ಲ ಈ ತರ ಮಾರ್ಕ್ ಹಾಕೋಬೇಕು. ನೆಕ್ಸ್ಟ್ ಇದನ್ನ ಇವಾಗ ಒಂದ್ ಟೈಮ್ ನಾವು ಚೆಕ್ ಮಾಡಿ ನೋಡ್ಬೇಕು, ಕರೆಕ್ಟ್ ಆಗಿ ಆಗುತ್ತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ನೋಡ್ಬೇಕು. ಇದನ್ನ ಪೀಸ್ ನ ಈ ತರ ಇಟ್ಕೊಂಡು
ಈ ತರ ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಒಂದು ಕಾಲಿಂಚೆ ಬಂದ್ರೆ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಅದನ್ನ ಒಂದ್ ಸ್ವಲ್ಪ ಈ ತರ ನಾವು ಕಟ್ ಮಾಡಿ ತೆಗೆದು ಇದನ್ನ ಸರಿ ಮಾಡ್ಕೋಬೇಕು. ಇಷ್ಟು ನಾವು ಕಟೋರಿ ಬ್ಲೌಸ್ ಇಂದು ಫಸ್ಟ್ ಪೇಪರ್ ಮೇಲೆ ಈ ತರ ಕಟಿಂಗ್ ಮಾಡ್ಕೋಬೇಕು. ಇವಾಗ ಇದನ್ನ ನಾವು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಮೇಲೆ ಯಾವ ತರ ಕಟಿಂಗ್ ಮಾಡ್ಕೋಬೇಕು ಅಂದ್ರೆ, ಲೈನಿಂಗ್ ಬಟ್ಟೆ ತಗೋಬೇಕು. ತಗೊಂಡು ಇದು ಓಪನ್ ಇರುತ್ತೆ, ಇವಾಗ ನಮ್ ಸೈಡ್ ಇರುತ್ತೆ. ಈ ಪೀಸ್ ಏನಿದೆ, ಈ ಪೀಸ್ ನ ನಾವು ಕ್ರಾಸ್ ಆಗಿ ಹಾಕೋಬೇಕು. ಈ ತರ ಕ್ರಾಸ್ ಆಗಿ ಹಾಕೊಂಡು ಕಟ್ ಮಾಡ್ಬೇಕು. ಈ ತರ ಕ್ರಾಸ್ ಆಗಿ ಹಾಕೊಂಡು ಇದನ್ನ ಎಕ್ಸಾಕ್ಟ್ ಆಗಿ ಹೆಂಗಿದೆ ಹಂಗೆ ಕಟ್ ಮಾಡ್ಬೇಕು. ಹಂಗಾಗಿ ಇದಕ್ಕೆ ನೀವೇನಾದ್ರೂ ಗುಂಡ್ಪಿನ ಆತರ ಏನಾದ್ರೂ ಇದ್ರೆ ಇದನ್ನ ಹಾಕೊಂಡು ಕಟ್ ಮಾಡ್ಕೋಬಹುದು. ಈ ತರ ಕರೆಕ್ಟ್ ಆಗಿ ಕೈ ಹಿಡಿದು ತೆಗ್ದಾದ್ಮೇಲೆ ಇದ್ರಲ್ಲಿ ಕೂಡ ಇವಾಗ ನಾವು ಟಕ್ಸ್ ಇಂದನೇ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದ್ರಲ್ಲಿ ಕೆಳಗಡೆ ಟಕ್ಸ್ ಇನ್ ಮಾರ್ಕ್ ಇವಾಗ ನಮಗೆ ಇರಂಗಿಲ್ಲಲ್ಲ. ನೀವು ಇದ್ರಲ್ಲಿ ಇದೆ ಮಾರ್ಕರ್ ಇಂದ ಆದ್ರೂ ಮಾರ್ಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಚಾಕ್ ಪೀಸ್ ತಗೊಂಡು ಚಾಕ್ ಪೀಸ್ ಇಂದ ಆದ್ರೂ ಮಾರ್ಕ್ ಮಾಡ್ಕೋಬಹುದು. ಈ ತರ ಇದು ಟಕ್ಸ್ ಇಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಮಿಡಿಲ್ ನಲ್ಲಿ ಇದನ್ನ ಇದೇ ತರ ಇಡಬೇಕು. ಇದು ಪಾಯಿಂಟ್ ಎಲ್ಲಿದೆ ಟಕ್ಸ್ ಇಂದು ಈ ತರ ಹಿಂಗ್ ಮಡಿಚ್ಕೋಬೇಕು. ಟಕ್ಸ್ ಇನ್ ಪಾಯಿಂಟ್ ನ ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಸೈಡ್ ತೆಗೆದು ಇವಾಗ ಇದನ್ನ ಟಕ್ಸ್ ಇಂದು ಮಾರ್ಕ್ ಮಾಡ್ಕೋಬೇಕು. ಇದು ಇನ್ನ ಇವಾಗ ಈ ಪೀಸ್ ನ ಕಟ್ ಮಾಡ್ಕೋಬೇಕು. ಈ ಪೀಸ್ ನ ಕಟ್ ಮಾಡ್ಕೊಳ್ಳುವಾಗ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕು. ಇದು ಕ್ರಾಸ್ ಆಗಿ ಕಟ್ ಮಾಡ್ಕೋಬಾರ್ದು. ಇದನ್ನ ಮಾತ್ರ ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಇದನ್ನ ಫಸ್ಟ್ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಬೇಕು ಕರೆಕ್ಟ್ ಆಗಿ. ನಿಜ ಇದನ್ನ ಸರಿಯಾಗಿ ನಾವು ಹಾಕ್ಬೇಕಂದ್ರೆ ಈ ತರ ಅಡ್ಡ ಅಡ್ಡ ಹಾಕ್ಬಾರ್ದು. ಬಟ್ ಏನಂದ್ರೆ ಬಟ್ಟೆಯಲ್ಲಿ ನಮ್ಗೆ ಬಟ್ಟೆ ಏನಾದ್ರು ಶಾರ್ಟೇಜ್ ಇದ್ರೆ ನಮಗೆ ಬಟ್ಟೆ ಕಡಿಮೆ ಬಿದ್ದಾಗ ನಾವ್ ಈ ತರ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು. ಇವಾಗ ನನಗೆ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇದೆ, ನಾನು ಈ ತರ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಈ ಕೆಳಗಡೆ ಬಟ್ಟೆ ಏನಿದೆ ಇದು ನನಗೆ ತೋಳ್ ಕಟ್ ಮಾಡ್ಲಿಕ್ಕೆ ಬೇಕು. ಹಾಗಾಗಿ ಯಾವ ಕಡೆ ಅಡ್ಜಸ್ಟ್ ಆಗಿದೆ ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕಿ ಇದನ್ನ ನಾನು ಈ ತರ ಕಟ್ ಮಾಡ್ತಾ ಇದ್ದೀನಿ. ಅದು ಯಾವ ತರ ಶೇಪ್ ಇದೆ ಅದೇ ತರನೇ ಶೇಪ್ ಬರ್ಬೇಕಲ್ಲ. ಹಾಗಾಗಿ ನಾವು ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಫಾಸ್ಟ್ ಆಗಿ ಕಟ್ ಮಾಡಕ್ ಹೋದ್ರೆ ಶೇಪ್ ಅನ್ನೋದು ಮಿಸ್ ಆಗ್ಬಿಡುತ್ತೆ. ಹಾಗಾಗಿ ನಿಧಾನವಾಗಿ ಅದು ಯಾವ ತರ ಶೇಪ್ ಇದೆ ಅದೇ ತರನೇ ಹಾಕಿ ಕಟ್ ಮಾಡ್ಬೇಕು.
ಈ ತರ ಇಷ್ಟು ಕಟಿಂಗ್ ಇರುತ್ತೆ. ನಾವು ಕಟೋರಿ ಬ್ಲೌಸ್ ನಲ್ಲಿ ಕಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ಇದು ಕಟೋರಿ ಬ್ಲೌಸ್ ಕಟಿಂಗ್. ಇವಾಗ ಇದಕ್ಕ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೊಳೋಣ. ಇಷ್ಟ ಆದ್ಮೇಲೆ ಇವಾಗ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೊಳೋಣ. ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೊಳಕ್ಕೋಸ್ಕರ ಈ ಬಟ್ಟಿ ತಗೊಂತಾ ಇದ್ದೀನಿ. ಈ ಬಟ್ಟಿ ತಗೊಂಡು ಇದ್ರಲ್ಲಿ ಕರೆಕ್ಟ್ ಎರಡು ನೀಟಾಗಿ ಜೋಡಿಸ್ಕೊಂತ ಇದ್ದೀನಿ. ಜೋಡಿಸ್ಕೊಂಡು ಒಂದ್ ಸೈಡ್ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಂತೇನೆ. ಕಟ್ ಮಾಡ್ಕೊಂಡು ಇವಾಗ ಬ್ಲೌಸ್ ನಲ್ಲಿ ಕ್ರಾಸ್ ಬೆಲ್ಟ್ ಎಷ್ಟಿದೆ ಅನ್ನೋದನ್ನ ಅಳತಿ ನೋಡ್ಕೊಂತೀನಿ. ಎಷ್ಟು ನಾವು ಕಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ಅಳತಿ ನೋಡ್ಕೊಂತೀನಿ. ಉಕ್ಸ್ ಪಟ್ಟಿ ಸೈಡ್ ಇಂದ ಕ್ರಾಸ್ ಬೆಲ್ಟ್ 3 ಇಂಚ್ ಇದೆ. ಸೈಡ್ ಫಿಟ್ಟಿಂಗು 2 ಇಂಚ್ ಇದೆ. ಸೈಡ್ ಫಿಟ್ಟಿಂಗ್ ಸೈಡ್ 2 ಇಂಚ್ ಇದೆ. ಟೋಟಲ್ ಉದ್ದ ಬಂದು ಇದು 6.25 ಇಂಚ್ ಇದೆ. ಫಸ್ಟ್ ನಾನು ಉಕ್ಸ್ ಪಟ್ಟಿ ಸೈಡ್ ಇಂದ 3 ಇಂಚ್ ಇದೆ ಅಂದ್ರೆ ಇಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಮೇಲ್ಗಡೆ 1 ಇಂಚು, ಕೆಳಗಡೆ ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಇಲ್ಲಿ ನಮಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗುತ್ತೆ. ಅದಾದ್ಮೇಲೆ ಟೋಟಲ್ ಕ್ರಾಸ್ ಬೆಲ್ಟ್ ಇಂದ ಉದ್ದ ಬಂದು 6.25 ಇಂಚ್ ಇದೆ. ಅದನ್ನು ಮಾರ್ಕ್ ಮಾಡ್ಕೊಂತೀನಿ. ಈ ಕಡೆ ಸೈಡ್ 2 ಇಂಚ್ ಇದೆ ಕ್ರಾಸ್ ಬೆಲ್ಟ್. ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಈ ತರ ಇದನ್ನ ಲೈನ್ ಹಾಕೊಂಡು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಹೊರಗಡೆ ಕ್ರಾಸ್ ಬೆಲ್ಟ್ ಇಂದ ಶೇಪ್ ತೆಗಿತೀನಿ. ಶೇಪ್ ತೆಗೆದು ಇದನ್ನ ಕಟ್ ಮಾಡ್ಕೊಳ್ತೀನಿ. ಇದು 2 ಪೀಸ್ ಇದೆ. ಇಂತದಿನ್ನ 2 ಪೀಸ್ ಲೈನಿಂಗ್ ಬಟ್ಟೆಯಲ್ಲಿ ಬೇಕು. ಮೇನ್ ಕ್ಲಾತ್ ನಲ್ಲಿ ಬಂದು 2 ಪೀಸ್ ಬೇಕು. ಅಂದ್ರೆ ಟೋಟಲ್ ಆಗಿ 6 ಪೀಸ್ ಬೇಕಾಗ್ತಾವ ಕ್ರಾಸ್ ಬೆಲ್ಟ್. ನೆಕ್ಸ್ಟ್ ಬಂದು ತೋಳ್ ಕಟಿಂಗ್ ನ ನೋಡ್ಕೊಳ್ಳೋಣ. ತೋಳ್ ಕಟಿಂಗ್ ಗೆ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಬಟ್ಟಿನ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಇಸ್ತ್ರಿ ಮಾಡ್ಕೋಬೇಕಾಗಿತ್ತು. ನಾನು ಇಸ್ತ್ರಿ ಮಾಡ್ಕೊಂಡಿಲ್ಲ, ಹಂಗೆ ಕಟ್ ಮಾಡ್ತಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಈ ತರ ಎಲ್ಲ ನೀಟಾಗಿ ಮಾಡ್ಕೊಂತ ಇದ್ದೀನಿ. ಮಾಡ್ಕೊಂಡು ಸ್ಕೇಲ್ ತಗೊಂತೀನಿ. ಈ ಕೆಳಗೆ ಅಂಚಿ ಸೈಡ್ ಇರೋದು ಹೆಚ್ಚು ಕಡಿಮೆ ಇರುವಂತ ಬಟ್ಟಿನ ಕಟ್ ಮಾಡಿ ತೆಗಿತೀನಿ. ಕಟ್ ಮಾಡಿ ತೆಗೆದು ಫಸ್ಟ್ ಒಂದ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ತೋಳಿಂದ ಉದ್ದ ಬಂದು ಉದ್ದ ಅಳತಿ ತಗೊಂತೀನಿ. ಬ್ಲೌಸ್ ನಲ್ಲಿ ತೋಳಿಂದ ಉದ್ದ ಎಷ್ಟಿದೆ ಅನ್ನೋದನ್ನ ಅಳತಿ ತಗೊಂತೀನಿ. 4.25 ಇಂಚ್ ಇದೆ. 4.25 ಇಂಚ್ ಇದ್ರೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 5 ಇಂಚಿಗೆ ಮಾರ್ಕ್ ಮಾಡ್ತೀನಿ. 5 ಇಂಚಿಗೆ ಮಾರ್ಕ್ ಮಾಡಿದ್ರೆ ಅರ್ಧ ಇಂಚು ಮೇಲ್ಗಡೆ ನಾವು ತೋಳ್ ಜಾಯಿಂಟ್ ಮಾಡಕ್ ಹೋಗುತ್ತೆ. ಅವಾಗ ನಮಗೆ 4.25 ಇಂಚ್ ಉಳಿಯುತ್ತೆ. ಇಲ್ಲಿಂದ ನಾವು ಡೌನ್ ತಗೋಬೇಕು. ಶೇಪ್ ತೆಗಿತೀವಲ್ಲ, ಡೌನ್ ತಗೋಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ 16.25 ಇಂಚ್ ಬಂದಿತ್ತು. ಹಿಂದಿನ ಭಾಗದ್ದು 35 ಇಂಚು. 35 ಇಂಚ್ ನಲ್ಲಿ 10 ಭಾಗ ಮಾಡ್ಬೇಕು. 10 ಭಾಗ ಅಂದ್ರೆ 3.25 ಇಂಚ್ ಬರುತ್ತೆ. 3.25 ಇಂಚ್ ಬರುತ್ತೆ. 3.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ತೋಳಿಂದು ಸುತ್ತಳತಿ ಎಷ್ಟಿದೆ ನೋಡ್ಕೊಂತೀನಿ. ತೋಳಿನ ಸುತ್ತಳತಿ ಟೋಟಲ್ ಆಗಿ 5.25 ಇಂಚ್ ಇದೆ. 5.25 ಇಂಚಿನ ತೋಳಿನ ಸುತ್ತಳತಿ ಮಾರ್ಕ್ ಮಾಡ್ಕೊಂತೀನಿ. ಇದು ತೋಳಿಂದ ಆರ್ಮೋಲ್ ಡೌನಿಂಗ್ ನಾವು ತಗೋಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದನ್ನ 10 ಭಾಗ ಮಾಡ್ಬೇಕು. 10 ಭಾಗ ಮಾಡಿ ಬಂದಿರೋ 1 ಭಾಗನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಡೌನಿಂಗ್ ನ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆರ್ಮೋಲ್ದು ಎಷ್ಟು ಇದೆ ಅನ್ನೋದನ್ನ ನೋಡ್ಕೊಂತೀನಿ. ಸುತ್ತಳತಿ ಆರ್ಮೋಲ್ದು ಸುತ್ತಳತಿ ಬಂದು 7 ಇಂಚ್ ಇದೆ. 7 ಇಂಚ್ ಅಂದ್ರೆ ಇಲ್ಲಿ ಫಸ್ಟ್ ಅರ್ಧ ಇಂಚ್ ಏನ್ ಮಾಡಿದ್ದೆ, ಟೋಟಲ್ ಆಗಿ ನಮಗೆ ಬಂದಿರೋದು 4.25 ಇಂಚ್ ತೋಳು. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 5 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ. ಈ 4.25 ಇಂಚಿಗೆ ಇಲ್ಲಿಂದ ಈ ಕಡೆ ಸೈಡ್ ಇಂದ 6.25 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಯಾಕಂದ್ರೆ ಈ ಶೇಪ್ ಅಂತೂ ನಾನು ಈ ತರ ರೌಂಡ್ ಶೇಪ್ ತೆಗಿತೀನಿ. ರೌಂಡ್ ಶೇಪ್ ತೆಗೆದಾಗ ಇಲ್ಲಿ ನಮಗೆ ಅರ್ಧ ಇಂಚ್ ಇದರಲ್ಲಿ ಬಂದ್ಬಿಡುತ್ತೆ ಈ ರೌಂಡ್ ಶೇಪ್ ನಲ್ಲಿ. ಅವಾಗ ನಮಗೆ
ಟೋಟಲ್ ಆಗಿ ಆರ್ಮೋಲ್ದು ಸುತ್ತಳತೆ ಎಷ್ಟಿತ್ತು ಅಷ್ಟು ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ತೀನಿ, ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕ್ತೀನಿ. ಲೈನ್ ಹಾಕಿ ಇದನ್ನ ಶೇಪ್ ತೆಗೆದು ಕಟ್ ಮಾಡ್ತೀನಿ. ಕಟೋರಿ ಬ್ಲೌಸ್ ನಲ್ಲಿ ನಾನು ಮುಂದಿನ ಭಾಗದ ಶೇಪ್ ತೆಗ್ದಿಲ್ಲಲ್ಲ, ಹಾಗಾಗಿ ಇದರಲ್ಲಿ ಮುಂದಿನ ಭಾಗದ ಶೇಪ್ ತೆಗಿಯಂಗಿಲ್ಲ. ಜಸ್ಟ್ ಇಲ್ಲಿ ಮಿಡಿಲ್ ಪಾಯಿಂಟ್ ಈ ತರ ನಾಚ್ ಹಾಕೊಂತೀನಿ. ಈ ಸೈಡ್ ಫಿಟ್ಟಿಂಗ್ ಸೈಡ್ ನಾಚ್ ಹಾಕೊಂತೀನಿ. ಮತ್ತೆ ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀನಲ್ಲ, ಇಲ್ಲಿ ಅರ್ಧ ಇಂಚಿಗೆ ಈ ತರ ನಾಚ್ ಹಾಕೊಂತೀನಿ. ಇದನ್ನ ಇವಾಗ ನಾವು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೋಬೇಕು. ಮೇನ್ ಕ್ಲಾತ್ ನಲ್ಲಿ ಕಟ್ ಮಾಡ್ಬೇಕಂದ್ರೆ ಇದರಲ್ಲಿ ನಾನು ಫಸ್ಟ್ ತೋಳ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಒಂದ್ ಸೈಡ್ ಅಷ್ಟೇ ಬಾರ್ಡರ್ ಇರೋದು, ಇನ್ನೊಂದ್ ಸೈಡ್ ಪ್ಲೇನ್ ಇದೆ. ಹಂಗಾಗಿ ಒಂದ್ ಸೈಡ್ ಇಂದ ಬಾರ್ಡರ್ ಏನಿದೆ ಅದನ್ನ ತೋಳಿಗೋಸ್ಕರ ತೆಗೆದಿಟ್ಕೊಂಡ್ಬಿಡ್ತೀನಿ. ತೆಗೆದಿಟ್ಕೊಂಡು ಇವಾಗ ಈ ಕಡೆದು ಒಂದ್ ಸೈಡ್ ಇಂದ ಏನಿದೆ ಇದನ್ನ ನಾನು ಈ ಬುಟ್ಟ ಇದೆ, ಇದರಲ್ಲಿ ಬುಟ್ಟ ಯಾವ ಕಡೆ ಸೈಡ್ ಯಾವ ಕಡೆ ಬಂದ್ರೆ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಈ ತರ ಹಾಕಿದ್ರೆ ಇದು ಬುಟ್ಟ ಕರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಇದೇನಿದೆ ಈ ಕಡೆ ಮೇಲ್ಗಡೆಯಿಂದ ಇದೆ, ಈ ಕಡೆ ಸೈಡ್ ಇದೆ. ಹಂಗಾಗಿ ಹಿಂಗ್ ಹಾಕಿದ್ರೆ ಇದು ಕರೆಕ್ಟ್ ಆಗಿ ಬರುತ್ತೆ. ಇದರಲ್ಲಿ ಫಸ್ಟ್ ನಾನು ಬ್ಯಾಕ್ ಸೈಡ್ ಪಾರ್ಟ್ ಹಾಕೊಂತೀನಿ. ಬ್ಯಾಕ್ ಸೈಡ್ ಪಾರ್ಟ್ ಈ ತರ ಹಾಕೊಂಡು ಸುತ್ತು ಕಡೆ ಒಂದು ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಇದನ್ನ ಕಟ್ ಮಾಡ್ತೀನಿ. ಇವಾಗ ಕಟೋರಿ ಬ್ಲೌಸ್ ಇಂದು ಶೇಪ್ ನಾವ್ ಏನ್ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಕಟ್ ಮಾಡ್ತೀನಿ. ಇದ್ರಲ್ಲೂ ಕೂಡ ಅಷ್ಟೇ ಕ್ರಾಸ್ ಆಗಿ ಹಾಕಿ ಕಟ್ ಮಾಡ್ಬೇಕು. ಯಾಕಂದ್ರೆ ಈ ಲೈನಿಂಗ್ ನಲ್ಲಿ ನಾವು ಕ್ರಾಸ್ ಆಗಿ ಹಾಕಿ ಕಟ್ ಮಾಡಿರ್ತೀವಿ, ಇದ್ರಲ್ಲಿ ಕೂಡ ಕ್ರಾಸ್ ಆಗಿನೇ ಕಟ್ ಮಾಡ್ಬೇಕು. ಯಾವ ತರ ಇತ್ತು ಅದೇ ತರನೇ ಕಟ್ ಮಾಡ್ಕೋಬೇಕು. ಇದ್ರಲ್ಲಿ ನೀವು ಬೇಕಾದ್ರೆ ಸುತ್ತು ಕಡೆ ಒಂದು 1/4 ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬಹುದು. ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಎಕ್ಸ್ಟ್ರಾ ಏನಿರುತ್ತೆ ಇದನ್ನ ನೀವು ಕಟ್ ಮಾಡಿ ತೆಗಿಬಹುದು. ನೆಕ್ಸ್ಟ್ ಮುಂದಿನ ಭಾಗದ ಕಟ್ ಮಾಡ್ತೀನಿ. ಯಾವ ಕಡೆನಾದ್ರೂ ಹಾಕಿ ಅಡ್ಜಸ್ಟ್ ಮಾಡ್ತೀನಿ. ಫಸ್ಟ್ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತೀನಿ.
ಇದು ಫ್ರಂಟ್ ಸೈಡ್ ಪಾರ್ಟ್. ನೆಕ್ಸ್ಟ್ ಇದು ಬ್ಯಾಕ್ ಸೈಡ್ ಪಾರ್ಟ್, ಇದು ಸ್ಲೀವ್ಸ್. ನೆಕ್ಸ್ಟ್ ಇದರಲ್ಲಿ ಇವಾಗ ಕ್ರಾಸ್ ಬೆಲ್ಟ್ ಅನ್ನು ಕಟಿಂಗ್ ಮಾಡ್ಕೊಂಡ್ರೆ ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಗುತ್ತೆ. ಕಟೋರಿ ಬ್ಲೌಸ್ ಕಟಿಂಗ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಇದು ಕ್ರಾಸ್ ಬೆಲ್ಟ್. ಇಷ್ಟು ಇರುತ್ತೆ. ನಾವು ಕಟೋರಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ, ಯಾಕಂದ್ರೆ ಇದನ್ನ ಡಬಲ್ ಟೈಮ್ ಕಟಿಂಗ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವಿಡಿಯೋಗಳನ್ನು ಸ್ವಲ್ಪ ಲಾಂಗೇ ಆಗಿರ್ಬೋದು, ಬಟ್ ಏನಂದ್ರೆ ನಾನು ಇದನ್ನ ಫುಲ್ ನಾವು ತೋರಿಸ್ಬೇಕಂದ್ರೆ ಇಷ್ಟೆಲ್ಲ ತೋರಿಸ್ಲೇಬೇಕು. ಹಂಗಾಗಿ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಯಾಕಂದ್ರೆ ಈ ಕಟೋರಿ ಬ್ಲೌಸ್ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಬೇಗ ಅರ್ಥ ಆಗಂಗಿಲ್ಲ. ಒಂದ್ 2-3 ಟೈಮ್ ವಿಡಿಯೋ ನೋಡ್ರಿ. ವಿಡಿಯೋ ನೋಡಿದಾಗ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಹಂಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸ್ತಾ ನೆಕ್ಸ್ಟ್ ಮೀಟ್ ಆಗೋಣ ಮತ್ತೆ ಇದೇ ಬ್ಲೌಸ್ ಇಂದು ಸ್ಟಿಚಿಂಗ್ ಇಂದು ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೇನೆ.